ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ವೀರೇಶ್ ಸೋಷಿಯಲ್ ಟೆಕ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹಾಗಾದ್ರೆ ಇವತ್ತಿನ ಈ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಸ್ಕ್ಯಾಮ್ ಅಲರ್ಟ್ಸ್ ಲೆಟರ್ ಅಂದ್ರೆ ಒಂದು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಇದು ಸ್ವತಃ ನಮ್ಮ ಬ್ರದರ್ಗೆ ಬಂದಿರುವಂತ ಒಂದು ಸ್ಕ್ಯಾಮ್ ಲೆಟರ್. ಈ ಒಂದು ಸ್ಕ್ಯಾಮ್ ಲೆಟರ್ ಯಾವ ಒಂದು ಇ ಕಾಮರ್ಸ್ ಆನ್ಲೈನ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯಾಗಿರುವಂತಹ ಒಂದು ಕಂಪನಿಯ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಈ ಒಂದು ಲೆಟರ್ ಕಳಿಸಿದ್ದಾರೆ. ಇದು ಯಾವಾಗ ಬಂದಿದೆ ಮತ್ತು ಈ ಲೆಟರ್ ನಲ್ಲಿ ಏನೇನಿದೆ, ಒಂದು ಪ್ರೈಸ್ ಮನಿ ಏನೇನಿದೆ ಅನ್ನೋದನ್ನು ನೋಡಿಕೊಳ್ಳೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋವನ್ನು ನೋಡ್ತಿದಾರಲ್ಲ, ಈ ವಿಡಿಯೋ ನೋಡಿದ ಮೇಲೆ ದಯಮಾಡಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಹಾಗಾದ್ರೆ ಈ ವಿಡಿಯೋವನ್ನು ನೋಡೋಣ ಬನ್ನಿ. ಇದು ಈ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದೊಂದು ರಿಜಿಸ್ಟರ್ ಪೋಸ್ಟ್ ಲೆಟರ್. ಇದು ನಮ್ಮ ಬ್ರದರ್ಗೆ ಇದು 11/7/2024 ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಇದು ನಮ್ಮ ಬ್ರದರ್ ಅಡ್ರೆಸ್ಗೆ ಬಂದಿದೆ. ಹಾಗೆ ಈ ಒಂದು ರಿಜಿಸ್ಟರ್ ಪೋಸ್ಟ್ ನಲ್ಲಿ ಯಾವ ಒಂದು ಇ ಕಾಮರ್ಸ್ ಕಂಪನಿಯಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಉಳ್ಳಂತ ಆನ್ಲೈನ್ ಮಾರ್ಕೆಟಿಂಗ್ ಕಂಪನಿ ಹೆಸರನ್ನು ಇವರು ಹೇಗೆ ದುರುಪಯೋಗಪಡಿಸಿಕೊಂಡು ಒಂದು ಲೆಟರ್ ಕಳಿಸಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಬನ್ನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ಈ ಒಂದು ರಿಜಿಸ್ಟರ್ ಪೋಸ್ಟ್ ಎಲ್ಲಿ ಬಂದಿದೆ ಅಂತ ಹೇಳಿ ತಿಳಿಯೋಣ. ನೋಡಿ, ಪ್ರಾಮ್ ಅಂತ ಹೇಳಿದೆಯಲ್ಲ, ಇದರಲ್ಲಿ ಸಂಜೀವ್ ಬರ್ನ್ವಾಲ್ 17/3 ನೇಪಾಲ್ಗುಂಜ್ ರೋಡ್, ನ್ಯೂ ಪಾರ್ಕ್, ಫೈಲನ್, ಪೋಸ್ಟ್ ಆಫೀಸ್ ದೌಲತ್ಪುರ್, S24 ಫೇಜಸ್, ಕೋಲ್ಕತ್ತಾ 700139, ವೆಸ್ಟ್ ಬೆಂಗಾಲ್ ಅದ. ಇದು ದೌಲತ್ಪುರ್ ಪೋಸ್ಟ್ ಆಫೀಸ್ಗೆ ಒಂದು ರಿಜಿಸ್ಟರ್ ಪೋಸ್ಟ್, ಅಲ್ಲಿಂದ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಇದನ್ನು ನೆಕ್ಸ್ಟ್ ಈ ಒಂದು ಪೋಸ್ಟ್ ಕವರ್ ನಲ್ಲಿ ಏನೇನಿದೆ ಅಂತ ಹೇಳಿ ನಾವು ಈಗ ನೋಡೋಣ ಬನ್ನಿ. ಇವಾಗ ಇದೊಂದು ಮೀಸೋ ಆನ್ಲೈನ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನೋಡ್ತಾ ಇದ್ರಲ್ಲ ನೀವು. ಆನ್ಲೈನ್ ಶಾಪಿಂಗ್ ಪ್ರೈವೇಟ್ ಲಿಮಿಟೆಡ್ ಎಸ್ಟಾಬ್ಲಿಷ್ 2019, ರಿಜಿಸ್ಟರ್ FTC 179379 ಅಂತ ಒಂದು QR ಕೋಡ್ ಮುಖಾಂತರ ಮತ್ತು ಹಾಗೆ ಇಲ್ಲಿ ಸರ್ಟಿಫಿಕೇಟ್ ಆಫ್ ಅಚೀವ್ಮೆಂಟ್. ದಿಸ್ ಸರ್ಟಿಫಿಕೇಟ್ ಈಸ್ ಪ್ರೆಸೆಂಟ್ ಟು ವಿನ್ನರ್ ಆಫ್ ಆನ್ಲೈನ್ ಶಾಪಿಂಗ್ ಲಕ್ಕಿ ಮೆಗಾ ಡ್ರಾ ಕಂಟೆಸ್ಟ್. ಕಂಗ್ರಾಟ್ಸ್ ಫಾರ್ ವಿನ್ನಿಂಗ್. ಅಂದ್ರೆ ಈ ಒಂದು ಪ್ರೈಸ್ ಗೆದ್ದಿದಾರಲ್ಲ ಅವ್ರಿಗೊಂದು ಕಂಗ್ರಾಟ್ಸ್ ಹೇಳಿದ್ದಾರೆ. ಹಾಗೆ ಈ ಒಂದು ಲೆಟರ್ ನಲ್ಲಿ ಮುಖ್ಯವಾಗಿ ಏನ್ ಬರೆದಿದ್ದಾರೆ ಅಂತೇಳಿ ನೋಡೋಣ ನಾವು. ಇದರಲ್ಲಿ ನಾವು ರಿಡೆಂಪ್ಷನ್ ರೂಲ್ಸ್ ಅಂತ ಹೇಳಿದೆಯಲ್ಲ, ಈ ಒಂದು ರೂಲ್ಸ್ ನಲ್ಲಿ ನಾವು ಒಂದು 3 ರೂಲ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ರೂಲ್ಸ್ ನೋಡೋಣ. ಆ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ, ದ ಚಾರ್ಜ್ ವಿಲ್ ಬಿ ಕಲೆಕ್ಟೆಡ್ ಇನ್ ಅಡ್ವಾನ್ಸ್ ಅಂಡ್ ಬಿಲ್ ನಾಟ್ ಬಿ ಅಡ್ಜಸ್ಟೆಡ್ ಅಗ್ನೆಸ್ಟ್ ದ ಪ್ರೈಸ್ ಮನಿ ಅಂಡರ್ ಎನಿ ಸರ್ಕ್ಯೂಮ್ಸ್ಟೆನ್ಸ್. ಅಂದ್ರೆ ನೋಡ್ರಿ, ನೀವು ಇವಾಗ ಈ ಒಂದು ಪ್ರೈಸ್ ಮನಿ ಬಂದಿದಲ್ಲ, ಈ ಒಂದು ಪ್ರೈಸ್ ಟೋಟಲ್ ಅಮೌಂಟ್ ಅನ್ನು ಈ ಒಂದು ಯಾರಿಗೆ ಪ್ರೈಸ್ ಬಂದಿದಲ್ಲ ಅವ್ರ ಅಕೌಂಟ್ಗೆ ಟೋಟಲ್ ಅಮೌಂಟ್ ಅನ್ನು ಹಾಕ್ತೀವಿ. ಮತ್ತೆ ಆ ಒಂದು ಪ್ರೈಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ರಾಜ್ಯ ಸರ್ಕಾರ ಮತ್ತು ಬ್ಯಾಂಕ್ ಪ್ರೊಸೆಸಿಂಗ್ ಫೀ ಏನಿದೆಲ್ಲ, ಇದನ್ನ ಎಲ್ಲ ಸೇರಿ ಏನು ಅಮೌಂಟ್ ಇರ್ತದಲ್ಲ, ಆ ಅಮೌಂಟ್ ಅನ್ನು ಇವರಿಗೆ ಈ ಒಂದು ಏನು ಸ್ಕ್ಯಾಮ್ ಮಾಡ್ತಾ ಇದ್ರಲ್ಲ ಇವರೊಂದು ಅಡ್ರೆಸ್ ಕೊಟ್ಟಿರ್ತಾರೆ. ಈ ಅಡ್ರೆಸ್ಗೆ ಏನೈತಿ ಒಂದು ಫೋನ್ ಪೇ ಕೊಟ್ಟಿರ್ತಾರೆ. ಫೋನ್ ಪೇ ನಂಬರ್ ಆಗಲಿ ಇವ್ರಿಗೆ ಅಮೌಂಟ್ ತುಂಬಿದ ನಂತರನೇ ಆ ಒಂದು ಉಳಿದ ಏನದಲ್ಲ ಪ್ರೈಸ್ ಮನಿ ಅಮೌಂಟ್, ಆ ಅಮೌಂಟ್ ಈ ಒಂದು ಪ್ರೈಸ್ ಗೆದ್ದಿದಾರಲ್ಲ, ಲಕ್ಕಿ ಮೆಗಾ ಡ್ರಾದಲ್ಲಿ ಪ್ರೈಸ್ ಗೆದ್ದಿದಾರಲ್ಲ ಅವ್ರಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಇವರು ಆ ಒಂದು ಪ್ರೊಸೆಸಿಂಗ್ ಫೀ ಮತ್ತು ಟ್ಯಾಕ್ಸ್ ಅಂತೇಳಿ ಏನು ಅಮೌಂಟ್ ಕಟ್ಟಿಸ್ಕೋತಾರಲ್ಲ, ಆ ಅಮೌಂಟ್ ಕಟ್ಟಿಸ್ಕೊಂಡು ಆಮೇಲೆ ಇದು ಯಾರಿಗೆ ಮಿಸ್ಸು ಲೆಟರ್ ಬಂದಿದಲ್ಲ ಅವ್ರಿಗೆ ಪಂಗನಾಮ ಹಾಕುವಂತ ಒಂದು ಕೆಲಸ ಈ ಒಂದು ಸ್ಕ್ಯಾಮ್ ದಲ್ಲಿ ನಡೀತಿದೆ. ಹಾಗಾದ್ರೆ ಮತ್ತೆ ಇದ್ರ ಜೊತೆ ಇನ್ನು ಏನ್ ಬಂದಿದೆ ಅಂತೇಳಿ ನಾವು ನೋಡೋಣ. ಇವಾಗ ನೋಡ್ತಾ ಇದ್ರಲ್ಲ ನೀವು, ಮೀಶೋ ಆನ್ಲೈನ್ ಶಾಪಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಇದೊಂದು QR ಕೋಡ್, ಮತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಸ್ಕ್ರಾಚ್ ಕಾರ್ಡ್ ಕೊಟ್ಟಿದ್ದಾರೆ. ಈ ಒಂದು ಸ್ಕ್ರಾಚ್ ಅಂಡ್ ವಿನ್ 2024 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು 2 ಕಾರು ಮತ್ತೆ ಒಂದು ಬೈಕು. ನೆಕ್ಸ್ಟ್ ಇದರಲ್ಲಿ ನಾವು ಸ್ಕ್ರಾಚ್ ಮಾಡಿದಾಗ ಇದರಲ್ಲಿ you won
RS 12,80,000. ಮೈ ಗಾಡ್, ಒಂದು 12,80,000 ರೂಪಾಯಿ ನಿಮಗೆ ಈ ಒಂದು ಇದು ದುಡ್ಡು ಪ್ರೈಸ್ ಮನಿ ಬಂದಿದೆ ಅಂತೇಳಿ ಅವರು ಒಂದು ಸ್ಕ್ರ್ಯಾಚ್ ಕಾರ್ಡ್ ಅನ್ನು ಕೂಡ ಒಂದು ಕೊಟ್ಟಿರುತ್ತಾರೆ ಆ ಒಂದು ರಿಜಿಸ್ಟರ್ ಪೋಸ್ಟ್ನಲ್ಲಿ. ಹಾಗೆ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಾರೆ. ಆ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿದರೆ ಅವರು ಈ ರೀತಿ ನೀವು ಈ ಒಂದು ಅಮೌಂಟ್ ನಿಮಗೆ ಪೂರ್ಣ ನಿಮ್ಮ ಅಕೌಂಟ್ಗೆ ಹಾಕಬೇಕಾದ್ರೆ ನಾವು ಹೇಳಿದಷ್ಟು ಅಮೌಂಟ್ ನೀವೇನದಲ್ಲ ಅದನ್ನು ಮುಂಚಿತವಾಗಿ ನಮಗೆ ಕಟ್ಟಿ ಆಮೇಲೆ ನಿಮಗೆ ಈ ಒಂದು 12,80,000 ರೂಪಾಯಿ ಅದನ್ನ ನಿಮ್ಮ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತೇಳಿ ಅವ್ರು ಹೇಳಿ ಆ ದುಡ್ಡು ಹಾಕಿಸ್ಕೊಂಡ ನಂತರ ಎಲ್ಲ ಮೊಬೈಲ್ ಬಂದ್ ಮಾಡಿ ಪಂಗ್ನಾಮ ಹಾಕ್ತಾರೆ. ಅದಕ್ಕಾಗಿ ಈ ಒಂದು ಸ್ಕ್ಯಾಮ್ ಇದೆಯಲ್ಲ, ಈ ಒಂದು ಸ್ಕ್ಯಾಮ್ ಆಲ್ಮೋಸ್ಟ್ ನಮ್ಮ ಯೂಟ್ಯೂಬರ್ಸ್ ಎಷ್ಟೇ ವಿಡಿಯೋ ಮಾಡಿದ್ರು ಕೂಡ ಇದು ಯಾಕೆ ನಿಲ್ತಾ ಇಲ್ಲ? ಈ ಒಂದು ಸ್ಕ್ಯಾಮ್ ಅನ್ನು ಹತೋಟಿಗೆ ತರಬೇಕಾದ್ರೆ ನಮ್ಮ ಸೈಬರ್ ಕ್ರೈಮ್ದವರು ಏಕೆ ಈ ತರ ಒಂದು ಸ್ಕ್ಯಾಮ್ ಮೇಲೆ ಹೆಚ್ಚು ಜಾಸ್ತಿ ಒಂದು ಫೋಕಸ್ ಮಾಡ್ತಾ ಇಲ್ಲ? ಈ ಒಂದು ಸ್ಕ್ಯಾಮ್ ಲೆಟರ್ ಬಂದಿದೆಯಲ್ಲ, ಈ ಒಂದು ಸ್ಕ್ಯಾಮ್ ಲೆಟರ್ ಪ್ರಾಮ್ ಅಡ್ರೆಸ್ ಇದೆಲ್ಲ ಸಂಜೀವ್ ಬರ್ನವಾಲ, ನೇಪಲ್ ಗುಂಜ್ ರೋಡ್, ನ್ಯೂ ಫಾರಕ್ ಫೈಲನ್, ಪೋಸ್ಟ್ ಆಫೀಸ್ ದೌಲತ್ಪುರ್ ಇದೆಲ್ಲ. ಈ ಒಂದು ಫ್ರಾಮ್ ಅಡ್ರೆಸ್ ನಲ್ಲಿ ಯಾವಾಗ ರಿಜಿಸ್ಟರ್ ಆಗಿದೆ, ರಿಜಿಸ್ಟರ್ ಪೋಸ್ಟ್ ಅನ್ನು ಯಾವಾಗ ಹಾಕಿದ್ದಾರೆ ಮತ್ತು ಆ ಪೋಸ್ಟಿಗೆ ಬಂದು ಯಾರು ಹಾಕಿದ್ದಾರೆ ಅಂತೇಳಿ ನಮ್ಮ ಸೈಬರ್ ಕ್ರೈಮ್ದವರು ಒಂದು CCTV ಬೇಸ್ಡ್ ಇದನ್ನು ವೆರಿಫೈ ಮಾಡಿ ಯಾವಾಗ ಎಷ್ಟು ಗಂಟೆಗೆ ಅನ್ನೋದು ಕೂಡ ಇದರಲ್ಲಿ ಒಂದು ಟೈಮಿಂಗ್ಸ್ ಇದೆ, ಕ್ಲಿಯರ್ ಆಗಿರ್ತದ, ಕೌಂಟ್ ಆಗಿರ್ತದ. ಇದ್ರ ಬೆನ್ನ ಹತ್ತಿ ಅವರು ಈ ರೀತಿ ವೆರಿಫೈ ಮಾಡಿ ಅವ್ರು ಹಿಡಿಬಹುದಾ ಅಂತೇಳಿ ನನ್ನೊಂದು ಅನಿಸಿಕೆ. ಆದ್ರೆ ಸೈಬರ್ ಕ್ರೈಮ್ದವರಿಗೆ ಯಾರೂ ಕೂಡ ಇನ್ನೂ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ ಅಂತೇಳಿ ಅನಿಸುತ್ತದೆ. ಹಾಗೆ ನೋಡ್ರಿ, ನಮ್ಮ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಕೂಡ ಈ ಒಂದು ಸ್ಕ್ಯಾಮ್ ನಿಲ್ತಾ ಇಲ್ಲ. ಯಾಕೆ ನಿಲ್ತಾ ಇಲ್ಲ ಅಂತಂದ್ರೆ ಅದೇ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಅವರು ನಮ್ಮ ಸೈಬರ್ ಕ್ರೈಮ್ದವ್ರಿಗೂ ಸಿಗದೆ ತರ ಅವರು ಒಂದು ಈ ಸ್ಕ್ಯಾಮ್ಗಳನ್ನು ಒಬ್ಬರಾದ ಮೇಲೆ ಮತ್ತೊಬ್ರು ಹಾಗೆ ಮಾಡ್ತಾ ಇದ್ದಾರೆ. ಆದ್ರೆ ಇದರಿಂದ ನಾವು ಪಾರಾಗೋದು ಹೇಗೆ ಅಂತಂದ್ರೆ, ಈ ತರ ಒಂದು ಲೆಟರ್ ಬಂತಂದ್ರೆ ನಮ್ಮ ಯೂಟ್ಯೂಬರ್ಸ್ ಒಂಥರ ಎಚ್ಚರಿಕೆ ಗಂಟೆ ಇದ್ದಂಗೆ ಅವ್ರು ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ಕೂಡ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ. ಮತ್ತೆ ಈಗ ನಾ ಮಾಡಿರುವಂತ ವಿಡಿಯೋನು ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋ ಮುಖಾಂತರ ಅವರಿಗೆ ಈ ಒಂದು ಸ್ಕ್ಯಾಮ್ ಬಗ್ಗೆ ಒಂದು ಅಲರ್ಟ್ ಮೆಸೇಜ್ ಅವರಿಗೆ ಹೋಗಿ ಮುಟ್ಟುತ್ತದೆ. ಈ ರೀತಿ ಒಂದು ಲೆಟರ್ ಬಂತಂದ್ರೆ ಯಾರು ಕೂಡ ನೀವು ಈ ಲೆಟರ್ ಏನ್ ಮಾಡ್ರಿ, ರಿಸೀವ್ ಮಾಡ್ಕೊಡ್ರಿ, ಧೈರ್ಯದಿಂದ ರಿಸೀವ್ ಮಾಡ್ಕೊಡ್ರಿ. ಪೋಸ್ಟ್ ಆಫೀಸ್ ಕಡೆಯಿಂದ ನೀವು ರಿಸೀವ್ ಮಾಡ್ಕೊಡ್ರಿ. ಆಮೇಲೆ ಆ ಒಂದು ಲೆಟರ್ ಏನ್ ಮಾಡ್ರಿ, ತಿಪ್ಪಿಗುಂಡಿಗೆ ಹಾಕಿ ಬಿಡ್ರಿ. ನೀವು ಅವ್ರಿಗೆ ಕಾಲ್ ಮಾಡಿ ನಮಗೆ ದುಡ್ಡು ಎಷ್ಟು ಬಂದಿದೆ ಅದು ಇದು ಅಂತ ಏನು ಕೇಳಕ್ ಹೋಗ್ಬೇಡ್ರಿ. ನೋಡ್ರಿ ಅದು ಪಾಕೆಟ್ ಬಿಚ್ಚ್ರಿ, ಈ ರೀತಿ ಒಂದು ಸ್ಕ್ಯಾಮ್ ಇದೆ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಅದನ್ನ ತಿಪ್ಪಿ ಹಾಕುವಂತ ಒಂದು ಕೆಲಸ ನೀವು ಮಾಡಬೇಕು. ಇದೇ ರೀತಿ ಅವ್ರು ಹಂಗೆ ಸ್ಕ್ಯಾಮ್ ಮಾಡೋರು ಕಂಟಿನ್ಯೂ ಹಂಗೆ ಒಬ್ಬರಾಗಂತಲೇ ಒಬ್ರು ಹಂಗೆ ಬೆಳೆಯುತ್ತಾ ಇರ್ತಾರೆ. ಹಾಗೆ ಇದು ಬಂತಂದ್ರೆ ನಾವೇನ್ ಮಾಡ್ಬೇಕು, ಜಾಗರೂಕತೆಯಿಂದ ಆ ಒಂದು ಲೆಟರ್ ಓದಿ ತಿಳ್ಕೊಂಡು ನೀವೇನ್ ನೋಡ್ತಾ ಇದ್ರಲ್ಲ ಹಲವು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರ್ತಾವೆ ಇಂತರ ವಿಡಿಯೋಗಳನ್ನು ನೋಡ್ಕೊಂಡು ಆ ರೀತಿ ಒಂದೇನಾದ್ರು ಲೆಟರ್ ಬಂದಿದ್ರೆ ಮತ್ತೊಬ್ರಿಗೆ ಕೂಡ ನೀವೇನ್ ಮಾಡ್ಬೇಕು,